ನಮಸ್ಕಾರ ವೀಕ್ಷಕರೇ. 2024ರ ಲೋಕಸಭಾ ಎಲೆಕ್ಷನ್ ಬಿರುಸಿನಿಂದ ಸಾಗ್ತಾ ಇದ್ದು ಇಂದು ಎರಡನೇ ಹಂತದ ಮತದಾನ ಮುಗಿದಿದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದೆ. ಈಗ ಎಲ್ಲರ ಚಿತ್ತ ನೆಟ್ಟಿರೋದು ವೋಟಿಂಗ್ ಪರ್ಸೆಂಟೇಜ್ ಮೇಲೆ. ಯಾಕಂದ್ರೆ ಯಾವ ಪಕ್ಷ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೊನೆಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ನಿರ್ಣಾಯಕ ಆಗುತ್ತೆ. ಕರ್ನಾಟಕದಲ್ಲಿ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಗಮನಾರ್ಹವಾಗಿದೆ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಅಥವಾ ಕಡಿಮೆ ಆಗೋದ್ರಿಂದ ಯಾರ್ಯಾರಿಗೆ ಲಾಭ ಹಾಗೂ ಯಾರಿಗೆ ನಷ್ಟ ಅನ್ನೋದು. ಇದನ್ನ ವಿವರಿಸ್ತಾ ಹೋಗ್ತೀವಿ. ಅಲ್ಲದೆ ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಸೋದಕ್ಕೆ ಪ್ರಧಾನಿ ಮೋದಿಯ ಆ ಒಂದು ಮಾತು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಸಂಸದ ತೇಜಸ್ವಿ ಸೂರ್ಯ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಹೇಳಿರೋ ಒಂದು ಮಾತು ಸಾರ್ವಜನಿಕರನ್ನ ಅಲರ್ಟ್ ಮಾಡ್ತಾ ಇದೆ. ಅದರ ಬಗ್ಗೆಯೂ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನ ಬಳಸಿದ್ದು ಮೋದಿ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಬಾರಿಯ ವೋಟಿಂಗ್ ಪರ್ಸೆಂಟೇಜ್ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅದನ್ನ ತಿಳಿಯೋದಕ್ಕಿಂತ ಮುಂಚೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎರಡನೇ ಫೇಸ್ ನಲ್ಲಿ 60ರ ಆಸುಪಾಸಲ್ಲಿ ವೋಟಿಂಗ್ ಆಗಿದ್ದು, ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನದಲ್ಲಿ ಸರಿಸುಮಾರು 65% ವೋಟಿಂಗ್ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಅಷ್ಟೇನು ವ್ಯತ್ಯಾಸ ಇಲ್ಲ ಅನ್ನೋ ಹಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ತೀರಾ ದೊಡ್ಡ ಮಟ್ಟದಲ್ಲೇನೂ ಇಲ್ಲ. ಕಳೆದ ಬಾರಿ ರಾಜಧಾನಿಯಲ್ಲಿ ಇಷ್ಟು ಕಡಿಮೆ ವೋಟಿಂಗ್ ಆಗಿರೋದು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಈ ಬಾರಿಯ ವೋಟಿಂಗ್ ಪರ್ಸೆಂಟೇಜ್ ಕೂಡ ಹೆಚ್ಚು ಕಡಿಮೆ ಅದೇ ಟ್ರೆಂಡ್ ಅನ್ನ ತೋರಿಸ್ತಾ ಇದೆ. ಮಂಡ್ಯದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದ್ರೆ ಉಡುಪಿ, ಚಿಕ್ಕಮಗಳೂರು, ಕೋಲಾರ ಹಾಗೂ ಹಾಸನದಲ್ಲಿ ವೋಟ್ ಪರ್ಸೆಂಟೇಜ್ ಚೆನ್ನಾಗಿದೆ. ರಾಜಕೀಯವಾಗಿ ಇದರ ಪರಿಣಾಮ ಹೇಗಿರಲಿದೆ ಅನ್ನೋದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಸಾಧಾರಣ ಅನ್ನೋ ಹಾಗಿದ್ದ ವೋಟ್ ಪರ್ಸೆಂಟೇಜ್ ಕ್ಲೋಸಿಂಗ್ ಟೈಮ್ ನಲ್ಲಿ ಸಡನ್ ಆಗಿ ರೈಸ್ ಆಗ್ತಾ ಹೋಯ್ತು. ಇನ್ನು ವೋಟ್ ಪರ್ಸೆಂಟೇಜ್ ಹೆಚ್ಚಾದ್ರೆ ಅದರ ಲಾಭ ಯಾರಿಗೆ ಅನ್ನೋದು ಕೂಡ ಈಗ ಎಲ್ಲರಲ್ಲಿರೋ ಕುತೂಹಲ. ಸದ್ಯದ ಮಟ್ಟಿಗೆ ವೋಟ್ ಪರ್ಸೆಂಟೇಜ್ ಹೆಚ್ಚಾದಷ್ಟು ಬಿಜೆಪಿಗೆ ಲಾಭ ಅಂತ ಹೇಳಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬಿಜೆಪಿ ಪರವೇ ಹೆಚ್ಚು ಪೋಸ್ಟ್, ಕಾಮೆಂಟ್, ಜನಾಭಿಪ್ರಾಯ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಚುನಾವಣಾ ಫಲಿತಾಂಶದಲ್ಲಿ ಇದು ಅಷ್ಟು ದೊಡ್ಡ ಮಟ್ಟಿಗೇನು ಇಂಪ್ಯಾಕ್ಟ್ ಮಾಡಿರಲಿಲ್ಲ ಅನ್ನೋದು ಹಲವು ಸಂದರ್ಭಗಳಲ್ಲಿ ಸಾಬೀತಾಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಮೋದಿಗೆ ಜೈಕಾರ ಹಾಕುವಲ್ಲಿ ಉತ್ಸಾಹ ತೋರಿಸುವ ಜನರು ವೋಟ್ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ. ಇದನ್ನ ಗಮನಿಸಿದ್ದ ಪ್ರಧಾನಿ ಮೋದಿ ಈ ಬಾರಿ ವೋಟ್ ಪರ್ಸೆಂಟೇಜ್ ಅನ್ನ ಹೆಚ್ಚಿಸೋದಕ್ಕೆ ಮುಂದಾಗ್ತಾರೆ. ಇದರ ಅತ್ಯವಶ್ಯಕತೆ ಗೊತ್ತಾಗೋದು ಮೊದಲ ಹಂತದ ಮತದಾನದ ಬಳಿಕ. ಹೌದು, 2019ರ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿದ್ರೆ 2024ರ ಮೊದಲ ಹಂತದ ಚುನಾವಣೆಯಲ್ಲಿ ವೋಟ್ ಪರ್ಸೆಂಟೇಜ್ ಡ್ರಾಪ್ ಆಗಿತ್ತು. 102 ಸೀಟ್ಗಳ ಪೈಕಿ 93 ಸೀಟ್ಗಳಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ವೋಟ್ ಪರ್ಸೆಂಟೇಜ್ ತಗ್ಗಿತ್ತು. ಇದರ ನೇರ ಹೊಡೆತ ಬೀಳೋದು ಪ್ರಧಾನಿ ಮೋದಿಯ ಮಿಷನ್ 370ಕ್ಕೆ. ಈ ಟ್ರೆಂಡ್ ಹೀಗೆ ಮುಂದುವರೆದ್ರೆ ಎಲ್ಲಾ ಫೇಸ್ ನಲ್ಲೂ ಕಡಿಮೆ ವೋಟಿಂಗ್ ಆಗುತ್ತೆ. ಆದ್ರೆ ಇದನ್ನ ಹೀಗೆ ಮುಂದುವರಿಯೋದಕ್ಕೆ ಬಿಡಬಾರದು ಅಂತ ಲೆಕ್ಕ ಹಾಕಲಾಗುತ್ತೆ. ಮೊದಲ ಹಂತದಲ್ಲಿ ಮತದಾನ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅಲರ್ಟ್ ಆಗೋ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಸ್ಟ್ರೈಟ್ ಹಿಟ್ ಕೊಟ್ರು. ಅದೇ ಮಂಗಳಸೂತ್ರದ ವಿಚಾರ. ಈ ವಿಷಯ ಮುಂಚೆಯೇ ಚರ್ಚಿತವಾಗಿದ್ರು ಅದ್ಯಾವಾಗ ಪ್ರಧಾನಿ ಮೋದಿ ಬಾಯಲ್ಲಿ ಈ ವಿಚಾರ ಬಂತೋ ಆಗ್ಲೇ ಇದು ಗಂಭೀರ ಸ್ವರೂಪ ಪಡೆದಿದ್ದು. ಕಾಂಗ್ರೆಸ್ ನಿಯಮ ಜನರಿಗಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ದೊಡ್ಡ ಗಂಡಾಂತರ ಅಂತ ಅರ್ಥ ಮಾಡ್ಕೊಂಡ ಜನರು ತಪ್ಪದೆ ವೋಟ್ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮೋದಿ ಮೇಲಿಂದ ಮೇಲೆ ಈ ವಿಚಾರದ ಬಗ್ಗೆ ಗಮನ ಹರಿಸಿದ್ರಿಂದಲೇ ಜನರು ಈ ಮಟ್ಟದಲ್ಲಿ ವೋಟಿಂಗ್ ಮಾಡಿದ್ದಾರೆ ಅಂತ ರಾಜಕೀಯ ಚರ್ಚೆಗಳು ಆರಂಭವಾಗಿವೆ. ಇನ್ನು ಒಂದು ವೇಳೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂದ್ರೆ ಆ ಹೆಚ್ಚುವರಿ ವೋಟ್ಗಳು ಬಿಜೆಪಿಗೆ ಬಿದ್ದಿವೆ ಅಂತ ಹೇಗೆ ಹೇಳೋಕಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಆದ್ರೆ ಇಷ್ಟು ವರ್ಷದ ಚುನಾವಣಾ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಅದೇನೇ ಆದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕೋದು ಅನ್ನೋ ವರ್ಗವೂ ಇದೆ. ಅವರೆಲ್ಲರೂ ತಪ್ಪದೆ ವೋಟ್ ಹಾಕ್ತಾರೆ ಅನ್ನೋದು ರಿವೀಲ್ ಆಗಿದೆ. ಆದ್ರೆ ಬಿಜೆಪಿಗೆ ಮತ ಹಾಕುವವರು ಫಿಕ್ಸ್ಡ್ ವೋಟರ್ಸ್ ಅಲ್ಲ. ಆದ್ರಿಂದ ಬಾಹ್ಯ ಬೆಂಬಲ ಬಿಜೆಪಿಗೆ ನೀಡಿದ್ರೂ ಅದು ಮತವಾಗಿ ಕನ್ವರ್ಟ್ ಆಗಲ್ಲ ಅನ್ನೋದು ಸಾಬೀತಾಗಿದೆ. ಇಂತಹ ಸನ್ನಿವೇಶದಲ್ಲಿ ಸಡನ್ ಆಗಿ ವೋಟ್ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಅಂದ್ರೆ ಅದರ ಲಾಭ ಬಿಜೆಪಿಗೆ ಬಂದಿರಬಹುದು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ಇದೇ ಹಾದಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಮತದಾನದ ಬಗ್ಗೆ ಮಾತನಾಡಿರೋ ತೇಜಸ್ವಿ ಸೂರ್ಯ 80% ಜನಸಂಖ್ಯೆ ಇರೋ ನಾವು 20% ವೋಟ್ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ನ 20% ಮತದಾರರು 80% ವೋಟ್ ಮಾಡ್ತಾರೆ. ಆದ್ರಿಂದ ಪ್ರತಿ ವೋಟ್ ಕೂಡ ಮುಖ್ಯವಾಗುತ್ತೆ. ತಪ್ಪದೆ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಮಾತಿನ ಒಳಾರ್ಥ ಏನು ಅನ್ನೋದು ಜನರಿಗೆ ಅರ್ಥವಾಗಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ನವರು ಓಲೈಕೆ ಮಾಡೋದಕ್ಕೆ ಒಂಚೂರು ಯೋಚಿಸೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಮ ಮಂದಿರದ ಬಳಿಕ ಬರೀ ಕರ್ನಾಟಕವನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಂಡ್ರು ಕಾಂಗ್ರೆಸ್ ಸರ್ಕಾರ ಅದೆಷ್ಟೋ ಹಿಂದೂ ವಿರೋಧಿ ನೀತಿಗಳನ್ನ ತಳೆದಿದೆ.
ಇದಕ್ಕೆಲ್ಲ ಕಾರಣ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯದಿಂದ ವೋಟ್ ಆಗುವಾಗ ಯಾವ ಮಟ್ಟಕ್ಕೆ ಓಲೈಕೆ ಮಾಡಿದ್ರೂ ತಪ್ಪಿಲ್ಲ ಅನ್ನೋದು ಕಾಂಗ್ರೆಸ್ ಯೋಚನೆ ಅನ್ನೋ ವಿಚಾರಗಳು ಹರಿದಾಡ್ತಾ ಇವೆ. ನೇರವಾಗಿ ಹೇಳದೇ ಇದ್ರೂ ಸದ್ಯ ನಡೀತಾ ಇರೋ ಬೆಳವಣಿಗೆಗಳು, ಪ್ರಧಾನಿ ಮೋದಿ ದನಿ ಎತ್ತಿರೋ ಅಂಶಗಳು ಹಾಗೂ ತೇಜಸ್ವಿ ಸೂರ್ಯ ಹೇಳಿರೋ ಮಾತು ಎಲ್ಲವೂ ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಮತದಾರರನ್ನ ಎಚ್ಚರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನ ಆಡಿರೋದು ಹಾಗೂ ಅದಕ್ಕೆ ಪ್ರಧಾನಿ ಮೋದಿ ಸರಿಯಾಗಿ ತಿರುಗೇಟು ಕೊಟ್ಟಿರೋದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮಂಗಳ ಸೂತ್ರದ ವಿಚಾರ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಕಂಗಲಾಗಿರೋ ರಾಹುಲ್ ಪ್ರಧಾನಿ ಮೋದಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಸಮಾವೇಶವೊಂದರಲ್ಲಿ ಮಾತನಾಡಿರೋ ರಾಹುಲ್, ಪ್ರಧಾನಿ ಮೋದಿಗೆ ಸೋಲಿನ ಭಯ ಶುರುವಾಗಿದೆ. ಭಯ ಹೆಚ್ಚಾದಾಗ್ಲೆಲ್ಲ ಮೋದಿ ಸುಳ್ಳು ಹೇಳ್ತಾರೆ, ಒಂದಾದ ನಂತರ ಒಂದು ಸುಳ್ಳುಗಳನ್ನ ಹೇಳ್ತಾರೆ. ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ, ಚೀನಾ ಬಗ್ಗೆ ಮಾತಾಡ್ತಾರೆ ಅಂತ ರಾಹುಲ್ ಕಿಡಿಕಾರಿದ್ರು. ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಇನ್ನು ಸ್ವಲ್ಪ ದಿನಗಳಲ್ಲೇ ಮೋದಿ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದ್ರು. ದೇಶದ ಪ್ರಧಾನಿ ಬಗ್ಗೆ ಈ ರೀತಿಯೆಲ್ಲ ಮಾತನಾಡಿರೋದಕ್ಕೆ ರಾಹುಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿ ದೊಡ್ಡ ಸಮಾವೇಶದಲ್ಲಿ ರಾಹುಲ್ಗೆ ತಿರುಗೇಟು ಕೊಡ್ತಾರೆ. ತಮ್ಮ ಬಗ್ಗೆ ರಾಹುಲ್ ಆಡಿದ ಮಾತುಗಳಿಗೆ ಪ್ರತಿಕ್ರಿಯಿಸಿರೋ ಮೋದಿ, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಹೇಳಿಕೆಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮಗೆ ಅನ್ನಿಸಬಹುದು ದೇಶದ ಪ್ರಧಾನಿ ಬಗ್ಗೆ ಈ ರೀತಿ ಮಾತನಾಡೋದು ತಪ್ಪಲ್ವಾ, ಇದು ಸರಿಯಲ್ಲ ಅಂತ. ಆದ್ರೆ ಯಾರು ಅವರನ್ನ ಬೈಯೋದಕ್ಕೆ ಹೋಗ್ಬೇಡಿ. ಅವರು ನಾಮಧಾರಿಗಳು, ಅರ್ಥಾತ್ ಕುಟುಂಬದ ಹೆಸರಿನಿಂದ ಬಂದವರು. ನಾವು ಕಾಮದಾರಿಗಳು, ಅರ್ಥಾತ್ ಕೆಲಸದಲ್ಲಿ ನಂಬಿಕೆ ಇಟ್ಟುಕೊಂಡವರು. ಆದ್ರಿಂದ ಅವರು ಏನೇ ಹೇಳಿದ್ರು ನೀವು ಬೇಜಾರು ಮಾಡಿಕೊಳ್ಬಾರ್ದು, ಹಾಗೆಯೇ ಕೋಪವನ್ನು ಮಾಡಿಕೊಳ್ಬಾರ್ದು. ನಾನು ಸಾಮಾನ್ಯ ಜನರ ಮಧ್ಯದಿಂದ ಬಂದವನು. ಆದ್ರಿಂದ ಒಂದಷ್ಟು ಬೈಗುಳಗಳು ನನ್ನ ಮೇಲೆ ಬರಲಿ, ನನಗೇನು ಬೇಜಾರಿಲ್ಲ. ಆದ್ರೆ ನೀವು ಮಾತ್ರ ಯಾರಿಗೂ ಬೈಯೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮಾತುಗಳು ರೇಷ್ಮೆ ವಸ್ತ್ರವನ್ನ ಸುತ್ತಿ ಹೊಡೆದಂತಾಗಿದೆ. ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರುವವರಿಗೆ ಇದಕ್ಕಿಂತ ಕ್ಲಿಯರ್ ಆಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಆಡಿರೋ ಮಾತುಗಳು ಹಾಗೂ ಅದರ ಶೈಲಿಯಿಂದ ಬಿಜೆಪಿಗೆ ಮತ್ತಷ್ಟು ಮೈಲೇಜ್ ಸಿಕ್ಕಂತಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2024ರ ಚುನಾವಣೆಯ ಒಂದೊಂದು ಹಂತ ಮುಗೀತಾ ಇದ್ದ ಹಾಗೂ ಇಂಡಿ ಒಕ್ಕೂಟದ ಪ್ರಾಬಲ್ಯ ಪ್ರಚಾರ ಕುಗ್ಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮೊದಲ ಹಂತದ ಬಳಿಕ ಪ್ರಧಾನಿ ಮೋದಿ ಮುನ್ನೆಲೆಗೆ ತರ್ತಾ ಇರೋ ವಿಚಾರಗಳು ಪವರ್ಫುಲ್ ಆಗಿದ್ದು ಅದಕ್ಕೆ ಕೌಂಟರ್ ಕೊಡೋದರಲ್ಲಿ ರಾಹುಲ್ ಅಂಡ್ ಟೀಮ್ ವಿಫಲವಾಗ್ತಾ ಇದೆ. ಅಲ್ಲದೆ ಇಂಡಿ ಒಕ್ಕೂಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ನಾಯಕರಿದ್ದು ಅವರೆಲ್ಲ ಅವರವರ ರಾಜ್ಯದ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಸೈಲೆಂಟ್ ಆಗ್ತಾ ಇದ್ದಾರೆ. ಇನ್ನೊಂದೆಡೆ ವಯನಾಡಿಗೆ ಅಂಟುಕೊಂಡಿದ್ದ ರಾಹುಲ್ ಗಾಂಧಿ ಈಗ ಮೆಲ್ಲಗೆ ಅಮೇಥಿ ಸ್ಪರ್ಧೆ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇಂಡಿ ಒಕ್ಕೂಟದ ಪ್ರಾಬಲ್ಯ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಯಾವ ಪಕ್ಷ ಎಷ್ಟೇ ಸ್ಟ್ರಾಂಗ್ ಇದ್ರೂ ವೋಟಿಂಗ್ ಪರ್ಸೆಂಟೇಜ್ ಕೂಡ ಮುಖ್ಯವಾಗುತ್ತೆ. ಆದ್ರಿಂದ ವೋಟ್ ಮಾಡೋಕೆ ಹಿಂದೇಟು ಹಾಕೋದು ಅಥವಾ ನಿರ್ಲಕ್ಷ್ಯ ಮಾಡುವವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡು ಅವರಿಗೆ ಅರಿವು ಮೂಡಿಸೋದು ಸೂಕ್ತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.